ಈಗ ಇವತ್ತು SIT ಆಫೀಸ್ಗೆ ಹೋಗಿದ್ದೆ. ಅಲ್ಲಿ ರಿಸೀವ್ ಮಾಡಿ ತಗೊಂಡ್ರು. ಈಗ ನಮ್ಮ ಕಂಪ್ಲೇಂಟ್ ತಗೊಂಡ್ರು. ನಾವು ನೋಡಿ ಹೇಳ್ತೇವೆ. ನಾವೀಗ ಅಲ್ಲಿ ನಮಗೆ ಅದು ವಿಷಯ ಗೊತ್ತಿಲ್ಲ. ನಾವೀಗ ಅಲ್ಲಿ ಹೊಸದು ಬಂದದ್ದು. ನಾವು ನೋಡಿ ನಿಮಗೆ ಹೇಳ್ತೇವೆ ಅಂತ ಹೇಳಿದ್ದಾರೆ ಅವರಿಗೆ. ಹಾಗೆ ಈಗ ನಾನೀಗ ನನ್ನ 2012ರಲ್ಲಿ ನನ್ನ ತಂದೆ ಮತ್ತು ತಂದೆಯ ಸಹೋದರಿ ಯಮುನಾ ಅವರ ಹೆಸರು ಯಮುನಾ, ಮತ್ತೆ ನನ್ನ ತಂದೆ ನಾರಾಯಣ ಸಪಲ್ಯ, ಇವರು ಆನೆ ಮಾವತರಾಗಿದ್ದರು ಧರ್ಮಸ್ಥಳದಲ್ಲಿ. ಇವರೀಗ 2012ರಲ್ಲಿ ಅವರನ್ನು ಕಲ್ಲು ಹಾಕಿ ಕೊಂದಿದ್ದಾರೆ, ಇಬ್ಬರನ್ನು ಸಹ. ಹಾಗಾಗಿ ಅವರ ಬಗ್ಗೆ ಇಷ್ಟವರೆಗೆ ಅದು ಏನಂತೇಳಿ ನಮಗೆ ವಿಷಯ ಬರಲಿಲ್ಲ. ಅಂದರೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅವರು ಸಹ, ಅದಕ್ಕೇನು ತನಿಖೆ ಆಗಲಿಲ್ಲ. ಹಾಗೆ ಈಗ SIT ಅವರ ತನಿಖೆ ಮಾಡುವುದಂತೇಳಿ ನಾವು ಅವರಿಗೆ ಕೊಟ್ಟಿದ್ದೇವೆ, ತನಿಖೆ ಮಾಡಲಿಕ್ಕೆ ಅಂತೇಳಿ. ಹಾಗೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅನುಮಾನ ಉಂಟು ನಮಗೆ. ಹೌದೌದು, ಖಂಡಿತ 100ಕ್ಕೆ 100. ಮೈಸೂರಲ್ಲಿ ಇಳುವಾಳ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಅರೆಸ್ಟ್ ಆಗ್ತಾರೆ. ಪಿಕ್ಕಿ ಜನಾಂಗ ಅವ್ರು ಹೇಳ್ತಾರೆ ನಾವು ಧರ್ಮಸ್ಥಳದಲ್ಲಿ ಈ ರೀತಿ ಸಾಯಿಸಿದ್ವಿ ಅಂತ ಒಪ್ಕೊಂಡಿದ್ದಾರೆ. ಅವರು ಇವತ್ತು ಕೂಡ ಜೈಲಲ್ಲೇ ಇದ್ದಾರೆ. ಅದು ಶಿಕ್ಷೆ ಆಗಿದೆ ಅವರಿಗೆ. ಅದು ನಮಗೆ ಗೊತ್ತಿಲ್ಲ. ಅಂದ್ರೆ ಅವರು ಅಲ್ಲಿ ಹೋಗುವಾಗ ಅವರು ಬೇಕಾದಾಗ ಹೇಳ್ತಾರೆ ನಮಗೆ. ಮತ್ತೆ ಅಲ್ಲ, ಹೌದೌದು, ಗೊತ್ತಾಯ್ತು, ಕರೆಕ್ಟ್. ಇಲ್ಲ ಇಲ್ಲ, ಅವರು ಹೇಳಿಲ್ಲ ಏನು ಹೇಳಿಲ್ಲ. ಇಲ್ಲ 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 ಇಲ್ಲ. ಹೌದು, ಅತ್ತೆ. ಅದು ಅಲ್ಲಿ ಜಾಗಕ್ಕಾಗಿ, ಅಂದ್ರೆ ನಮ್ಮ ಜಾಗ ಬಿಡ್ಬೇಕಂತೇಳಿ ಅವರು ಹೇಳಿದ್ರು ಅವತ್ತೇ. ಅವ್ರ ತಂದೆ ಇರುವಾಗಲೂ ಸಹ ಅವರಿಗೆ ಬೈತಾ ಇದ್ರು, ಮತ್ತೆ ಹೊಡಿತಾ ಇದ್ರು ಅಲ್ಲಿ ಕೆಲಸವರು ಅವರಿಗೆ, ಯಾವ್ರಿಗೆ ತಂದೆಗೆ. ಇಲ್ಲಿ ಜಾಗ ಬಿಡಬೇಕು, ಮನೆ ಬಿಡಬೇಕು, ನಮಗೆ ಇಲ್ಲಿ ಬಿಲ್ಡಿಂಗ್ ಕಟ್ಲಿಕ್ಕೆ ಉಂಟು ಅಂತೇಳಿ ಹೇಳ್ತಾ ಇದ್ರು ಅವರು. ಹಾಗೆ ಅವರು ಹೋಗ್ಲಿಲ್ಲ, ನಮಗೆ ಅದು ಬೇಕಂತೇಳಿ ಅಲ್ಲೇ ಇದ್ರು ಅವರು. ಘಟನೆ ಆಗುವಾಗ ನಾವು ಇಲ್ಲಿ ಬಂದ್ವಿ, ನಮ್ಮ ಅಜ್ಜಿ ಮನೆಗೆ, ಬೆಳ್ತಂಗಡಿಗೆ. ಯಾಕೆ ಅಂದ್ರೆ ಅಲ್ಲಿ ನಾವು ಶಾಲೆ ಎಲ್ಲ ಕಲ್ತದ್ದು ಇಲ್ಲಿ, ಒಂದು 7ನೇ ಕ್ಲಾಸ್ವರೆಗೆ ಅಲ್ಲಿ ಹೋಗಿದ್ದೇವೆ. ಮತ್ತೆ ಎಜುಕೇಷನ್ಗಾಗಿ ಇಲ್ಲಿ ಬಂದು ನಾವು ಇಲ್ಲೇ ಸೆಟ್ಲ್ ಆಗಿದ್ವಿ. ಮತ್ತೆ ಪುನಃ ಹೋಗಿ ಬರ್ತಾ ಇದ್ದೇವೆ ನಾವು. ಎಂತ ಒಂದು ವಾರಕ್ಕೊಮ್ಮೆ, ಮತ್ತೆ ತಿಂಗಳಿಗೆ 4 ಸಲ ಹಾಗೆ ಎಲ್ಲ ಹೋಗಿ ಬರ್ತಾ ಇದ್ದೇವೆ ನಾವು. ಅಲ್ಲಿ ಮಾತಾಡಿಕೊಂಡು, ಮತ್ತೆ ಜಾತ್ರೆಗೆ ಅಲ್ಲಿ ಕಾರ್ಯಕ್ರಮ ಇರುವಾಗೆಲ್ಲ, ನಮ್ಮ ಸಂಬಂಧಿಕರೆಲ್ಲ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಹೋಗಿ ಬರ್ತಿದ್ದೆವು. ಮನೆಗೆ ಆಗಾಗ ಹೋಗ್ತಿದ್ದೆವು ನಾವು. ಈಗ ಯಾರ ಮೇಲೆ ನೀವು ಆರೋಪ ಮಾಡ್ತಾರೆ? ಯಾರ ಮೇಲೆ ಈಗ ಆರೋಪ ಮಾಡೋದು ಅಂತ ಹೇಳಿ ಹಾಗೆ ಅಲ್ಲ. ಈಗ ಎನ್ಕ್ವೈರಿ ಮಾಡಿ ನಮಗೆ ಯಾರು ಆರೋಪಿ ಅಂತ ಹೇಳಿ ತೋರಿಸಿಕೊಡ್ಬೇಕಂತ ನಾನು ಹೇಳುವಂಥದ್ದು. ಯಾಕಂದ್ರೆ ನಮ್ಮ ಹೌದೌದು ಅವರಲ್ಲ ಅಂತ ಹೇಳೋದು ಖಂಡಿತ 100ಕ್ಕೆ 100. ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವ್ರು ಮಾಡ್ಲಿಕ್ಕೇನಿಲ್ಲ. ಅದು ಸುಮ್ಮನೆ ಅವರು ಒಂದು, ಹೌದು, ಖಂಡಿತ ಮಾಡ್ಲಿಕ್ಕಿಲ್ಲ. ಒಪ್ಪಿಕೊಂಡದ್ದು ಅವರು ಒಪ್ಪಿಕೊಳ್ಳುವ ಹಾಗೆ ಮಾಡಿದ್ರೆ ಯಾರಾದ್ರೂ ಹೇಳಿ. ಈಗ ನೀವು ಯಾರನ್ನ ಅರೆಸ್ಟ್ ಮಾಡಿದ್ರಿ ಆ ಕೇಸಲ್ಲಿ, ಅವರಲ್ಲ ಅಂತ ನೀವು? ಖಂಡಿತ ಅವರಲ್ಲೇ ಅಲ್ಲ. ಯಾಕೆಂದ್ರೆ ಹೇಳಿ ಇಲ್ಲಿ ಹೊಡಿತಾ ಇದ್ದದ್ದು ಯಾರು ನೋಡಿ, ಇಲ್ಲಿ ಜಾಗ ಬಿಡ್ಬೇಕಂತ ಹೇಳಿ ಹೊಡ್ತಾ ಇದ್ದದ್ದು ಯಾರು? ರಾಜೇಂದ್ರ ರೈ ಅಂತ ಹೇಳಿ, ಮತ್ತೆ ಅವರ ಸಂಗಡಿಗರು ಹೊಡಿತಾ ಇದ್ದದಲ್ಲಿ. ಹಾಗಾದ್ರೆ ಅವರು ಹೊಡಿತಾ ಇದ್ದಾಗ ಯಾವ ಹಾಕಿವಿಕೆ ಅಲ್ಲ ಹೇಗೆ ಅವರದ್ದು ಅಲ್ಲಿಗೆ ಇದು ಮಾಡ್ಲಿಕ್ಕೆ? ಇಲ್ಲಪ್ಪ, ಕೊಡ್ಲಿಕ್ಕೆ ಅದು ಆ ಒಂದು ಪರಿಸ್ಥಿತಿಯಲ್ಲಿ, ಅಲ್ಲಿ ಆ ಪರಿಸ್ಥಿತಿ ಹಾಗೆ ಉಂಟಲ್ಲ ಆ ವಾತಾವರಣದ, ಅಲ್ಲಿಗೆ ನಾವು ಕಂಪ್ಲೇಂಟ್ ಕೊಡುದು ಹೇಗೆ? ಹೋಗ್ಬೇಕು ಬರ್ಬೇಕು ಅಂತ ಹೇಳಿ ಅವರೇ ಇದು ಮಾಡುವಾಗ ಅಲ್ಲಿ ಹೋಗಿ ಕೊಡುವುದು ಹೇಗೆ? ಈಗ ಧೈರ್ಯ ಅಂದ್ರೆ ಈಗ SIT ಎಲ್ಲ ಬಂತು ನೋಡಿ. ಈಗ ಆಲ್ರೆಡಿ ಈಗ ಹೋರಾಟಗಾರರು, ಈಗ ಸೌಜನ್ಯ ಹೋರಾಟಗಾರರು ಇದ್ದಾರೆ ಒಟ್ಟಿಗೆ, ನಮಗೆ ಸಪೋರ್ಟ್ ಮಾಡಿದ್ದಾರೆ. ನೀವು ಬರಬೇಕು, ನೀವು ಧೈರ್ಯ ತುಂಬುತ್ತೇವೆ ನಾವು, ನೀವು ಬಂದು ಕಂಪ್ಲೇಂಟ್ ಕೊಡಿ ಅಂತೇಳಿ ಅವತ್ತಿಂದ ಹೇಳ್ತಾ ಇದ್ದಾರೆ. ಎಂತ ಈಗ ನಾವು ಕಳಿಸಿದಲ್ಲ, ಅವರು ಹೇಳ್ತಾ ಇದ್ರು ನೀವು ಹೋಗಿ ಕಂಪ್ಲೇಂಟ್ ಕೊಡಿ, ನಾವಿದ್ದೇವೆ, ತಲೆಬಿಸಿ ಮಾಡಬೇಡಿ ಅಂತ ಹೇಳಿ. ಹೋರಾಟಗಾರರು, ಸೌಜನ್ಯ ಹೋರಾಟಗಾರರು ಇದ್ದಾರಲ್ಲ, ಎಲ್ರು ಹೌದು ಸರ್. ಹೌದೌದು. ಇಲ್ಲಪ್ಪ, ದೂರ ಮಾಡ್ಲಿ, ನಾವು ಹೋಗ್ತಿದ್ದೇವಲ್ಲ. ಯಾರು ಹೇಳಿ ದೂರ ಅಂತೇಳಿ? ಇಲ್ಲ, ಅವರ ಅದೆಂತ ಗೊತ್ತುಂಟ, ಅವರ ಒಂದು ಬಚಾವಾಗ್ಲಿಕ್ಕೆ ಅಂತೇಳಿ ಯಾರಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡಿ, ಅವರಿಗೆ ಅವರು ಹೇಳುವಂತ ವಿಷಯ ಅದು. ನಾವು ತಂದೆ ತಾಯಿ, ನಮಗೆ ಅವರ ಅಜ್ಜಿ ಇರುವಾಗ ನಾವು ಹೌದು ವಂಶ ಪರಂಪರೆಯಿಂದ 250 ವರ್ಷದಲ್ಲಿ ನಾವು ಕೆಲಸ ಮಾಡ್ತಿಕೊಂಡಿದ್ದವರಿಗೆ ಅದು ಹೇಗೆ ಬಿಟ್ಟು ಕೊಡೋದು? ಅದು ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೆಂತ ಗೊತ್ತ, ಅವರು ಬಚಾವಾಗ್ಲಿಕ್ಕೆ ಅಲ್ಲಿಗ ಆದ ಒಂದು ವಿಷಯಕ್ಕೆ ಏನಾದ್ರೂ ಒಂದು ಕನ್ವರ್ಟ್ ಮಾಡ್ಬೇಕಲ್ಲ ಬೇರೆ ರೀತಿಯಲ್ಲಿ, ಅದಕ್ಕೆ ಬೇಕಾದ್ರೆ ಹಾಗೆ ಹೇಳ್ತಾ ಇದ್ದಾರೆ. ನಾವು ಈಗ ಸಹ ಅಲ್ಲಿ ಬೇಕಾದ್ರೆ ಹೋಗ್ಬೋದು, ಗೊತ್ತಾಯ್ತಾ? ಈಗ ನಮ್ಮ ಮನೆಯನ್ನು ತೆಗೆದವರು ನೋಡಿ ಅಲ್ಲಿ ಕಟ್ಟಿದ್ದಾರೆ, ಹೋಟ್ಲ್ ಕಟ್ಟಿದ್ದಾರೆ ನೋಡಿ, ಅಯೋಧ್ಯೆ ಆತಿಥ್ಯ ಹೋಟ್ಲ್ ಆಗಿದೆ. ಅದು ಹೇಗೆ ಆಗಿದೆ ಹಾಗಾದ್ರೆ? ಹೌದು, ಯಾವ್ದ್ರಲ್ಲಿ? ಅದ್ರಲ್ಲಿ ಎಂತ ಗೊತ್ತ, ನಾವು ನಮ್ಮ ತಾಯಿ ಅವತ್ತು 2012ರಲ್ಲಿ ಕೊಟ್ಟಿದ್ದಾರೆ ಕೇಸ್. ಅದರಲ್ಲಿ ಹರ್ಷೇಂದ್ರ ಹೆಗ್ಡೆ ಅಂತ ಹೇಳಿ ಹೆಸರು ಕೊಟ್ಟಿದ್ದಾರೆ ಅವ್ರು ಕೊಡುವಾಗ. ನಾವು ಅದನ್ನೇ ಮೆನ್ಷನ್ ಮಾಡಿದ್ದೇವೆ ಅದರಲ್ಲಿ. ಹೌದೌದು. ಯಾಕೆಂದ್ರೆ ಹೇಳಿ ಅವರೇ ಇದು ಮಾಡಿದಲ್ವ ಅಲ್ಲಿ. ಯಾಕೆಂದ್ರೆ ಹೇಳಿ ಹರ್ಷೇಂದ್ರ ಅಂತ ಹೇಳಿ ಅಲ್ಲಲ್ಲ, ಅವರ ಟೀಮ್ನವರು. ಈಗ ಅವರ ಸಪೋರ್ಟ್ ಇಲ್ಲದ್ರೆ ಈಗ ಮಾಡ್ಲಿಕ್ಕೆ ಉಂಟಾ? ಹಾಗಾಗಿ ಅದನ್ನು SIT ಅವರು ನನಗೆ ತನಿಖೆ ಮಾಡಿಬಿಡ್ಬೇಕು, ನಾವು ತನಿಖೆ ಮಾಡಿ ಕೊಡಬೇಕು, ನಮಗೆ ನ್ಯಾಯ ತೆಗೆಸಿಕೊಡ್ಬೇಕು ಅಂತೇಳಿ ನಾವು ಕೇಳುವಂಥದ್ದು. ಅವರು ಎನ್ಕ್ವೈರಿ ಮಾಡಿ ಕೊಡ್ತೇವೆ ನಾವು. ಈಗ ನಮಗೆ ಅದ್ರದ್ದು ವಿಷಯ ಗೊತ್ತಿಲ್ಲ, ಅದನ್ನು ಸರಿಯಾಗಿ ಎನ್ಕ್ವೈರಿ ಮಾಡಿ ನೋಡಿ ನಿಮಗೆ ನಾವು ಮಾಹಿತಿ ಕೊಡ್ತೇವೆ. ಮತ್ತೆ ನಿಮಗೆ ಬೇಕಾದ್ರೆ ನಾವು ಕರಿತೇವೆ ಮಾತಾಡಲಿಕ್ಕೆ ಅಂತ ಹೇಳಿದ್ದಾರೆ. ಈಗ ರಿಸೀವ್ ಮಾಡಿ ಕೊಟ್ಟಿದ್ದಾರೆ, ಮತ್ತೆ ಹಿಂಬಾರ ಕೊಟ್ಟಿದ್ದಾರೆ ನಮಗೆ. ಉಂಟು.
ಹೌದು, ದಹನ ಮಾಡಿದ್ದು. ಹೌದು, ಅನುಮಾನ ಇದ್ದಾಗ ಅಲ್ಲ ಅವ್ರು ಕೊಟ್ಟದ್ದು ಎಲ್ಲಿ ಕಡೆ ಸಿಗಲ್ಲ ಸರ್. ಇದು ಕೊಲೆ ಅಂತ ಅನುಮಾನ ಇದ್ದಾಗ ಕೂಡ್ಬೇಕಿತ್ತಲ್ಲ, ಯಾಕೆ ಹೀಗೆ ತೋರಿಸಿ, ಹೀಗೆ ತೋರಿಸಿ. ಈಗ ಹೇಳ್ಬೇಕಾ? ಅಂದ್ರೆ ಈ ತರದೊಂದು ಮರ್ಡರ್ ಆದಾಗ ಹಾಕಿದ್ರು ಸುಟ್ಟಾಗ ಆಗ ಎಂತ ಗೊತ್ತಾ, ನಮ್ಮ ಒಂದು ಕ್ರಮದಲ್ಲಿ, ನಮ್ಮ ಒಂದು ಎಂತ ಕಾಸ್ಟಲ್ಲಿ ಸಂಪ್ರದಾಯ ಉಂಟು ಅವತ್ತಿಂದಲೇ. ನಾವು ಎಂತ ಒಂದು ಯಾರಾದ್ರು ಸತ್ತರೆ ನಾವು ಅದನ್ನು ಹೂಳುವುದಿಲ್ಲ, ದಹನ ಮಾಡೋದು, ಒಂದು ಹೊತ್ತಿಸುವುದು, ಹಾಗೆ ಅದನ್ನು ಮಾಡಿದ್ದೇವೆ. ಹಾಗೆ ಮತ್ತೆ ಈ ರೀತಿ ಇದಾಗ್ತದೆ ಅಂತೇಳಿ ನಮಗೆಲ್ಲ ಗೊತ್ತಿಲ್ಲಲ್ಲ. ಈಗ ಹೆದರಿಕಿದ್ರು ಸಹ ಆ ಏರಿಯಾದಲ್ಲಿ ಒಂದು ಥರ ಸೈಫೆ ಬೇರಲ್ಲ, ಅಲ್ಲಿ ಹೇಳಲಿಕ್ಕೆ ಗೊತ್ತಿಲ್ಲ, ಮಾತಾಡ್ಲಿಕ್ಕೆ ಗೊತ್ತಿಲ್ಲ. ಈಗ ಮನೆದೇ ನೋಡಿ ಗೊತ್ತಾಗ್ತದೆ, ಆ ಹಳೆ ಮನೆ ಬೀಳ್ಲಿಕ್ಕೆ ಆಗಿತ್ತು ನೋಡಿ, ಅದು ರಿಪೇರಿ ಮಾಡಲಿಕ್ಕಿಲ್ಲ, ಅಲ್ಲಿ ಪೈಂಟ್ ಹಾಕ್ಲಿಕ್ಕಿಲ್ಲ, ಲೈಟ್ ಹಾಕ್ಲಿಕ್ಕಿಲ್ಲ, ಕರೆಂಟ್ ಮಾಡಲಿಕ್ಕಿಲ್ಲ, ಒಂದು ವಿಶೇಷವಾಗಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಗೊತ್ತಿಲ್ಲ. ಹಾಗಾಗಿರುವಾಗ ಎಂತ ಮಾಡೋದು ಹೇಳಿ? ಆ ಜಾಗ ಯಾರ ಹೆಸರಲ್ಲಿ ಅದು ಟೋಟಲ್ ಆಗಿ ನಮ್ಮ ಅಜ್ಜನ ಹೆಸರಲ್ಲಿ ಇತ್ತು, ಈಗ ಅವರ ಹೆಸರಲ್ಲಿ ಬರ್ತಾ ಉಂಟು ಈಗ ನೋಡಿ, ಗೊತ್ತಾಗ್ತದೆ ಯಾಕೆ ಅಂತ ಹೇಳಿ. ಯಾರ ಹತ್ರ ಹೇಳುದು ನೋಡಿ, ನಿಮ್ಮ ಹತ್ರ ಅಜ್ಜನ ಹೆಸರು ಡಾಕ್ಯುಮೆಂಟ್ ಉಂಟಾ ನಿಮ್ಮ ಹತ್ರ? ಅಜ್ಜನ ಹೆಸರು ಡಾಕ್ಯುಮೆಂಟ್ ಎಲ್ಲ ಕೊಂಡೋಗಿದ್ದಾರೆ ಅವರು, ಪೆಟ್ಟಿಗೆಲ್ಲ ಎದ್ದುಕೊಂಡು ಎಲ್ಲ ತೆಗೆದುಕೊಂಡು ಹೋಗಿದ್ದಾರೆ. ಯಾವ್ದು ಡಾಕ್ಯುಮೆಂಟ್? ಬೇರೆಯವರ ಹೆಸರಲ್ಲಿ ಬರ್ತಿದ್ರೆ ಕೋರ್ಟ್ಗೆ ಹೋಗಿಲ್ವಾ? ಕೋರ್ಟ್ ಹೋಗಿದ್ದೇವೆ, ಈಗ ಬೆಂಗಳೂರಿಗೆ ಹಾಕಿದ್ದೇವಲ್ಲ ಕೋರ್ಟಲ್ಲಿ. ಇಲ್ಲಿ ಕೋರ್ಟಲ್ಲಿ ಇದೆ ಅದು. ಹೌದೌದು, ಕೋರ್ಟ್ಗೆ ಹಾಕಿದ್ದೇವೆ. ಅದಕ್ಕೆ ಅಲ್ಲಿ ಸಹ ಈಗ ಏನಂತೇಳಿ ಮುಂದೂಡ್ತಾ ಇದ್ದಾರಲ್ಲ, ಹಾಗಾಗಿ ನಾವು ಈಗ SIT ಗೆ ಬಂತಲ್ಲ, ಇಲ್ಲಿ ಸಹ ಎನ್ಕ್ವೈರಿ ಆಗ್ತದೆ ನೋಡುವ ಅಂತೇಳಿ ಇಲ್ಲಿ ಕೊಟ್ಟದ್ದು. ಈಗ ಕೊಲೆ ಮಾಡಿದವರನ್ನ ಇದು ಹುಡುಕಿ ಕೊಡ್ಬೇಕಂತ ಹೇಳಿದ್ದೇವೆ SIT ಹತ್ರ. ಏನಾಯ್ತು ಅಂತ ಒಂದು ವಿವರಿಸಿ, ಅವತ್ತಿನ ದಿನವನ್ನು ವಿವರಿಸಿ. 13 ವರ್ಷದ ಹಿಂದೆ 13 ವರ್ಷ ಅವತ್ತು ಇದಾಗಿತ್ತು. ನಾವು ಹೋಗಿದಾಗ ಅತ್ತೆ ಮತ್ತೆ ನಮ್ಮ ತಂದೆಯನ್ನ ಕಲ್ಲಲ್ಲಿ ಜಜ್ಜಿ ಕೊಲೆ ಮಾಡಿದ್ರು. ನೋಡುವಾಗ ಹೇಳ್ತಾ ಹೋಗಿ ಏನೇನಾಯ್ತು. ಅವರು ಎಲ್ಲಿ ಗಣೇಶೋತ್ಸವ, ನಿಮ್ಮ ಹೆಸರು ಮತ್ತೆ ನೀವು ಏನಾಗ್ಬೇಕಾಯ್ತು, ನಾವು ಯಾಕೆ ಹಂಗಾಯ್ತು ಅವತ್ತು, ಏನ್ ನಿಮ್ಗೆ ಏನ್ ಗೊತ್ತಿದೆ? ಯಾಕೆ ಅಂತ ಗೊತ್ತಿಲ್ಲ. ನಾವು ಹೋಗುವಾಗ ಇದು ಕಲ್ಲಲ್ಲಿ ಜಜ್ಜಿ ಹಾಕಿದ್ರು. ಮತ್ತೆ ನಾವು ಇದು ಗಣಪತಿ ಹಬ್ಬ ದಿವಸ ಅದು. ಮುಂದೆ ಬನ್ನಿ ಇಲ್ಲಿ ಏನಾಯ್ತು ಅಂತ. 2012ರಲ್ಲಿ ನಮ್ಮ ಇದು ತಂದೆ ಮತ್ತೆ ಅತ್ತೆ ಅವರನ್ನ ರುಬ್ಬುವ ಕಲ್ಲು ಅತ್ತೆಗೆ ಹಾಕಿದ್ರು, ಮತ್ತೆ ಚಪ್ಪಡಿ ಕಲ್ಲು ತಂದೆಗೆ ಹಾಕಿ ಕೊಲೆ ಮಾಡಿದ್ರು. ಆಮೇಲೆ ನಾವು ಎಂತ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೇವೆ, ಕೊಲೆ ಮಾಡಿ ಯಾರಂತ ಹೇಳಿ ನಮ್ಗೆ ಗೊತ್ತಿಲ್ಲ ಇನ್ನು. ಅದಕ್ಕೆ ನಾವು SIT ಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಈಗ ಅವ್ರು ಏನ್ ಹೇಳ್ತಾರೆ ನೋಡೋಣ. ಯಾರ ಮಕ್ಕಳು? ನಾವು ಅಂದ್ರೆ ಇಲ್ಲಿ ಶಾಲೆಗೆ ಹೋಗ್ಲಿಕ್ಕೆ ಅಂತ ಇಲ್ಲಿ ಅಜ್ಜಿ ಮನೆಯಲ್ಲಿ ಇದ್ದೇವೆ. ಮತ್ತೆ ಅಲ್ಲಿ ಅತ್ತೆ ಮತ್ತೆ ತಂದೆ ಇದ್ದದ್ದು, ಇಬ್ಬರೇ ಇದ್ದರು. ಕೊಲೆ ಮಾಡಿರೋದು ಯಾರಾದ್ರೂ ನೋಡಿದಿರಿ ಅಂತ ಹೇಳಿದ್ರಾ ಯಾರಾದ್ರೂ? ಸ್ಥಳೀಯರು ಎಲ್ಲ ಹೇಳ್ತಾ ಇದ್ರು ಕೊಲೆ ಮಾಡಿದ್ದೆ ಇದು ಅಂತ ಹೇಳಿ. ಅವ್ರು ಹೇಳ್ತಾರೆ ಕಳ್ಳರು ಬಂದು ಹೋಗಿದ್ದಾರೆ ಅಂತ ಹೇಳಿ. ಕಳ್ಳರಲ್ಲ ಅದು ಮಾಡಿದ್ದು, ಗೊತ್ತಾಗ್ತದೆ ನಮ್ಗೆ ನೋಡಿ. ಎಂತ ತಗೊಂಡೋಗ್ಲಿಲ್ಲ, ಎಲ್ಲ ವಸ್ತುಗಳಲ್ಲೇ ಇತ್ತು. ಯಾರಿಗೆ? 3 ಜನ. ಹೌದು. ಇನ್ನೊಬ್ರು ತಮ್ಮ ಅಂತೆಯ ಬರ್ಲಿಲ್ಲ, ಅವನು ಈಗ ಕೆಲ್ಸಕ್ಕೆ ಹೋಗಿದ್ದಾನೆ. ಅತ್ತೆಗೆ ಮದುವೆ ಆಗ್ಲಿಲ್ಲ. ಹೌದು. ಅವರು 50 ವರ್ಷದಿಂದ ಮಾಡ್ತಾ ಇದ್ದಾರೆ. ಮತ್ತೆ ಅತ್ತೆ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಅವರು ಇದರಲ್ಲಿ DMC ಕೆಲ್ಸಕ್ಕೆ ಹೋಗ್ತಾ ಇದ್ರು. ಯಾರು? ಇಲ್ಲ, ರಿಟೈರ್ಡ್ ಆಗಿತ್ತು. ಅತ್ತೆ ಹೋಗ್ತಾ ಇದ್ರು. ಎಂತ ಕೆಲಸ ಬಿಟ್ಟು ಒಂದು 10-20 ವರ್ಷ. 10 ವರ್ಷ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.